ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಒಂದು ಕ್ಷಣ ನಿಲ್ಲು. ಈ ವಿಡಿಯೋ ನಿನಗಾಗಿ ಬಂದಿದ್ದರೆ ಅದು ಆಕಸ್ಮಿಕ ಅಲ್ಲ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಹಾಕು. ನಂತರ ಮುಂದೇನಾಗುತ್ತೆ ನೋಡಿ, ನಿನ್ನ ಜೀವನ ಬದಲಾಗಬಹುದು. ಈ ಬೆಳಗ್ಗೆ ನೀನು ಕಣ್ಣು ತೆರೆದಾಗ ಒಂದು ಕ್ಷಣ ಯೋಚನೆ ಮಾಡು. ನಿನ್ನ ಉಸಿರು, ನಿನ್ನ ಹೃದಯದ ತಟ್ಟನೆ, ಇವು ಎಲ್ಲವೂ ಯಾರು ಕೊಟ್ಟಿದ್ದು? ಅದು ಸಾಯಿಬಾಬಾ ಅನುಗ್ರಹ ಮಗು. ನೀನು ಇಂದು ಬದುಕಿದ್ದೀಯಾ ಅಂದರೆ ನಿನ್ನ ಜೀವನದಲ್ಲಿ ಇನ್ನೂ ಒಂದು ಅವಕಾಶ ಇದೆ. ಹೌದು, ಇನ್ನು ದೇವರು ನಿನ್ನನ್ನು ಬಿಟ್ಟಿಲ್ಲ. ನಿನ್ನೆ ನೀನು ತುಂಬ ಕಷ್ಟ ಅನುಭವಿಸಿದ್ದೀಯಾ. ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ. ನೀನು ಅಳುತ್ತಿದ್ದಾಗಲೂ ಯಾರು ಕೇಳಲಿಲ್ಲ. ಆದರೆ ಒಬ್ಬರು ಇದ್ದರು, ಸಾಯಿಬಾಬಾ. ನಿನ್ನ ಪ್ರತಿಯೊಂದು ಕಣ್ಣೀರನ್ನು ನೋಡಿದವರು, ನಿನ್ನ ಮನಸ್ಸಿನ ನೋವನ್ನು ಕೇಳಿದವರು. ನೀನು ಕೇಳಿರಬಹುದು, ಏಕೆ ನನಗೆ ಮಾತ್ರ ಇಷ್ಟು ಕಷ್ಟ? ಆದರೆ ಮಗು, ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಅದಕ್ಕೆ ನಿನ್ನನ್ನು ಪರೀಕ್ಷಿಸುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಪ್ರತಿಯೊಂದು ಕಷ್ಟ ಒಂದು ಪಾಠ. ಒಂದು ದಿನ ಅದೇ ಕಷ್ಟ ನಿನ್ನ ಶಕ್ತಿಯಾಗುತ್ತದೆ. ಇಂದು ಬೆಳಗ್ಗೆ ನೀನು ಒಂದು ನಿರ್ಧಾರ ಮಾಡು. ನಾನು ಯಾವ ಪರಿಸ್ಥಿತಿಯಲ್ಲೂ ಕುಗ್ಗಲ್ಲ. ನನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ನೀನು ಒಂಟಿಯಾಗಿಲ್ಲ ಮಗು. ನಿನ್ನ ಜೊತೆ ದೇವರಿದ್ದಾರೆ. ನೀನು ನಡೆದು ಹೋಗುವ ಪ್ರತಿಯೊಂದು ಹೆಜ್ಜೆಗೂ ಅವರು ಕಾಪಾಡುತ್ತಿದ್ದಾರೆ. ನಿನ್ನ ಮನಸ್ಸು ಈಗ ತುಂಬ ಗೊಂದಲದಲ್ಲಿರಬಹುದು. ಭವಿಷ್ಯ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ನಂಬಿಕೆ ಇಟ್ಟಿಕೋ, ಸಾಯಿಬಾಬಾ ಸಮಯ ತಪ್ಪುವುದಿಲ್ಲ. ಅವರು ಕೊಡುವುದು ಸರಿಯಾದ ಸಮಯದಲ್ಲಿ ಮಾತ್ರ ಕೊಡುತ್ತಾರೆ. ನೀನು ಕಳೆದುಕೊಂಡಿದ್ದನ್ನು ಯೋಚಿಸಬೇಡ. ನಿನಗೆ ಬರಲಿರುವ ಆಶೀರ್ವಾದಗಳನ್ನು ಯೋಚಿಸು. ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಬರೋದು ಖಚಿತ. ಇಂದು ನೀನು ಮಾಡಬೇಕಾದ ಒಂದು ಕೆಲಸ, ಭಯ ಬಿಡು, ನಂಬಿಕೆ ಇಡು. ಯಾಕಂದರೆ ಭಯ ನಿನ್ನನ್ನು ಹಿಂದಕ್ಕೆ ಎಳೆಯುತ್ತದೆ, ನಂಬಿಕೆ ನಿನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಿನ್ನ ಹೃದಯ ಶುದ್ಧವಾಗಿದ್ದರೆ, ನಿನ್ನ ಉದ್ದೇಶ ಒಳ್ಳೆಯದಿದ್ದರೆ, ಸಾಯಿಬಾಬಾ ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈ ಬೆಳಗ್ಗೆ ಹೊಸ ಆರಂಭ, ನಿನ್ನ ಜೀವನದ ಹೊಸ ಅಧ್ಯಾಯ. ನಿನ್ನ ಕತೆ ಈಗ ಬದಲಾಗುತ್ತಿದೆ ಮಗು. ನೀನು ಇಷ್ಟು ದಿನ ಸಹಿಸಿದ್ದೀಯೇ, ಇನ್ನು ಸ್ವಲ್ಪ ಸಹ ನೀಡು. ನಿನ್ನ ಸಂತೋಷದ ದಿನಗಳು ಬರುತ್ತಿವೆ. ಒಂದು ದಿನ ನೀನು ಇವತ್ತು ಅನುಭವಿಸಿದ ಕಷ್ಟಗಳನ್ನು ನೆನೆದು ನಗುತ್ತೀಯಾ. ಇದಕ್ಕೂ ಸಾಯಿಬಾಬಾ ಕಾರಣ ಅಂತ ಹೇಳುತ್ತೀಯಾ. ನೀನು ಮಾಡೋ ಪ್ರಾರ್ಥನೆ ವ್ಯರ್ಥವಾಗೋದಿಲ್ಲ. ಪ್ರತಿ ಬಾರಿ ನೀನು ಸಾಯಿಬಾಬಾ ಅಂತ ಕರಿತೀಯಾ, ಅವರು ಹೇಳುತ್ತಾರೆ, ಇಂದು ನಿನ್ನ ಮನಸ್ಸಿಗೆ ಹೇಳು, ನಾನು ಬಲವಾದವನು, ನಾನು ಬಲವಾದವಳು, ನನ್ನ ಜೊತೆ ದೇವರಿದ್ದಾರೆ. ನಿನ್ನ ಜೀವನದಲ್ಲಿ ಒಳ್ಳೆಯವರು ಬರುತ್ತಾರೆ, ಒಳ್ಳೆಯ ಅವಕಾಶಗಳು ಬರುತ್ತವೆ, ಎಲ್ಲವೂ ಸರಿಯಾಗುತ್ತದೆ. ಸಾಯಿಬಾಬಾ ನಿನಗೆ ಹೇಳುವ ಮಾತು, ನನ್ನ ಮೇಲೆ ನಂಬಿಕೆ ಇಡು, ನಿನ್ನ ಜೀವನವನ್ನು ನಾನು ನೋಡಿಕೊಳ್ಳುತ್ತೇನೆ. ಈ ಬೆಳಗ್ಗೆ ಒಂದು ನಗು ಮಾಡು, ಅದು ನಿನ್ನ ಹೊಸ ಆರಂಭ. ಈ ಸಂದೇಶ ನಿನಗೆ ಸ್ಪರ್ಶಿಸುತ್ತಾ? ಆಗ ಒಂದು ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇನ್ನೂ ಇಂತಹ ಭಕ್ತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮಗು, ಈ ಬೆಳಗಿನ ಸೂರ್ಯೋದಯ ನೋಡಿದ್ದೀಯಾ? ಅದು ಕೇವಲ ಒಂದು ದಿನದ ಆರಂಭ ಅಲ್ಲ, ಅದು ನಿನ್ನ ಜೀವನದ ಹೊಸ ಅವಕಾಶ. ನಿನ್ನೆ ಏನಾಯಿತು ಅಂತ ಯೋಚಿಸಬೇಡ, ಇವತ್ತು ಏನು ಮಾಡಬಹುದು ಅಂತ ಯೋಚಿಸು. ನಿನ್ನ ಹೃದಯದಲ್ಲಿ ಇನ್ನೂ ನೋವು ಇರಬಹುದು, ಕೆಲವು ಮಾತುಗಳು ಇನ್ನೂ ಕಾಡುತ್ತಿರಬಹುದು. ಆದರೆ ಮಗು, ಒಂದು ಸತ್ಯ ನೆನಪಿಟ್ಟಿಕೋ, ಗಾಯವಾದ ಹೃದಯವನ್ನೇ ದೇವರು ಶಕ್ತಿಯನ್ನಾಗಿ ಮಾಡುತ್ತಾನೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ನಾನಿದ್ದೀನಿ, ಆದರೆ ನೀನು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ನಂಬಿಕೆ ಇಲ್ಲದ ಪ್ರಾರ್ಥನೆ ಮಾಡಿದರೆ ಅದು ಅರ್ಧವಷ್ಟೇ ಫಲ ಕೊಡುತ್ತದೆ. ಇಂದು ನೀನು ಮಾಡಬೇಕಾದ ಒಂದು ಸಣ್ಣ ಕೆಲಸ, 2 ನಿಮಿಷ ಕಣ್ಣು ಮುಚ್ಚು. ಓಂ ಸಾಯಿರಾಮ್ ಅಂತ ಹೃದಯದಿಂದ ಹೇಳು. ನೋಡು, ನಿನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತೆ. ಯಾರಾದರೂ ನಿನ್ನನ್ನು ನೋಯಿಸಿದ್ದರಾ? ನಿನ್ನ ಮೇಲೆ ತಪ್ಪು ಅರ್ಥ ಮಾಡಿಕೊಂಡಿದ್ದರಾ? ಬೇಸರ ಆಗಬೇಡ, ದೇವರು ನೋಡುತ್ತಾನೆ. ಸಾಯಿಬಾಬಾ ನ್ಯಾಯ ಕೊಡುತ್ತಾರೆ. ಮಗು, ನೀನು ಸೋತಿದ್ದೀಯೇ ಅಂತ ಅನಿಸಬಹುದು, ಆದರೆ ನಿಜ ಏನು ಗೊತ್ತಾ? ನೀನು ಇನ್ನೂ ಹೋರಾಟ ಮಾಡುತ್ತಿದ್ದೀಯಾ. ಅಂದರೆ ನೀನು ಸೋತಿಲ್ಲ. ನಿನ್ನ ಜೀವನದಲ್ಲಿ ಈಗ ಸ್ಲೋ ಆಗಿ ನಡೆಯುತ್ತಿರಬಹುದು, ಎಲ್ಲವೂ ಡಿಲೇ ಆಗುತ್ತಿರಬಹುದು. ಆದರೆ ಸಾಯಿಬಾಬಾ ನಿನಗಾಗಿ ಇನ್ನೂ ಒಳ್ಳೆಯದನ್ನೇ ಸಿದ್ಧ ಮಾಡುತ್ತಿದ್ದಾರೆ. ಒಂದು ದಿನ ನೀನು ಇವತ್ತು ಅನುಭವಿಸುತ್ತಿರುವ ಈ ಕಷ್ಟಗಳು ನಿನ್ನ ಯಶಸ್ಸಿನ ಕಥೆಯಾಗುತ್ತವೆ. ಆ ದಿನ ನೀನು ಹೇಳುತ್ತೀಯಾ, ಧನ್ಯವಾದ ಸಾಯಿಬಾಬಾ ಅಂತ. ನಿನ್ನ ಬಳಿ ಈಗ ಯಾರೂ ಇಲ್ಲ ಅನ್ನಿಸಬಹುದು.
ಒಂಟಿತನ ಕಾಡುತ್ತಿರಬಹುದು. ಆದರೆ ಮಗು, ನಿನ್ನ ಜೊತೆ ದೇವರಿದ್ದಾಗ ನೀನು ಹೇಗೆ ಒಂಟಿ? ಈ ಬೆಳಗ್ಗೆ ನಿನ್ನ ಜೀವನಕ್ಕೆ ಒಂದು ಮಾತು ಕೊಡು. ನಾನು ನಿನ್ನನ್ನು ಬಿಟ್ಟು ಬಿಡಲ್ಲ. ನಾನು ಮುಂದೆ ಸಾಗುತ್ತೀನಿ. ನೀನು ಇಷ್ಟೊಂದು ದಿನ ಸಹನೆ ಇಟ್ಟಿದ್ದೀಯಾ, ಇನ್ನು ಸ್ವಲ್ಪ ಸಹನೆ ಇಡು. ಸಾಯಿಬಾಬಾ ಸಮಯ ಬರುತ್ತಿದೆ. ನಿನ್ನ ಕನಸುಗಳು ಸಣ್ಣದಾಗಿರಬಹುದು, ಆದರೆ ದೇವರ ಯೋಜನೆ ದೊಡ್ಡದು. ನೀನು ಊಹಿಸಿದಷ್ಟು ಸಂತೋಷ ನಿನ್ನ ಕಡೆ ಬರುತ್ತಿದೆ. ನಿನ್ನ ಜೀವನದಲ್ಲಿ ಕೆಲವರು ಹೋಗಬಹುದು, ಕೆಲವರು ಉಳಿಯಬಹುದು, ಆದರೆ ನಿನ್ನ ಜೊತೆ ಸಾಯಿಬಾಬಾ ಯಾವತ್ತೂ ಇರುತ್ತಾರೆ. ನೀನು ಅಳುತ್ತಿದ್ದಾಗ ಯಾರು ನೋಡಲಿಲ್ಲ ಅಂದರೂ ದೇವರು ನೋಡಿದರು. ಸಾಯಿಬಾಬಾ ಕೇಳಿದರು, ನೀನು ಮಾಡೋ ಒಳ್ಳೆಯ ಕೆಲಸಗಳು ಒಂದು ದಿನ ನಿನಗೆ ಆಶೀರ್ವಾದವಾಗಿ ಮರಳಿ ಬರುತ್ತವೆ. ಮಗು, ಇಂದು ನಿನ್ನ ಜೀವನ ಬದಲಿಸೋದನ್ನ ನೆಗೆಟಿವ್ ಯೋಚನೆ ಬಿಡು, ಪಾಸಿಟಿವ್ ಯೋಚನೆ ಇಡಿ. ನಿನ್ನ ಮನಸ್ಸಿಗೆ ಹೇಳು, ನಾನು ಬಲವಾದವನು, ನಾನು ಬಲವಾದವಳು, ನಾನು ದೇವರ ಮಗ, ನಾನು ದೇವರ ಮಗಳು. ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ, ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ಸಾಯಿಬಾಬಾ ಕೊನೆಯದಾಗಿ ನಿನಗೆ ಹೇಳುವ ಮಾತು, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ನಂಬಿಕೆ ನನಗೆ ಬಹಳ ಮುಖ್ಯ. ಈ ಬೆಳಗ್ಗೆ ಒಂದು ನಗು ಮಾಡಿದ ದಿನ ಶುರು ಮಾಡು. ಅದು ನಿನ್ನ ಭಾಗ್ಯವನ್ನು ಬದಲಾಯಿಸಬಹುದು. ನಾಳೆ ಬೆಳಗ್ಗೆ ಸಾಯಿಬಾಬಾ ನಿನ್ನ ಜೀವನದ ಬಗ್ಗೆ ಹೇಳೋ ಮಾತು ಇನ್ನೊಂದು ಸತ್ಯ ಕೇಳಬೇಕಾ? ಆಗ ಇವತ್ತೇ ಸಬ್ಸ್ಕ್ರೈಬ್ ಮಾಡು. ಮತ್ತೆ ನಾಳೆ ತಪ್ಪದೆ ಬಾ ಮಗು. ಮಗು, ಈ ಹೃದಯದಂತೆ ನಿನ್ನ ಮನಸ್ಸು ಕೂಡ ತುಂಬ ನಾಜೂಕು. ನೀನು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡರೂ ಒಳಗೆ ತುಂಬ ನೋವು ಒತ್ತಿರ್ತೀಯೇ. ಅದನ್ನು ಸಾಯಿಬಾಬಾ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಪ್ರಾರ್ಥನೆ ಮಾಡುವಾಗ ಕೈಗಳನ್ನು ಹೀಗೆ ಜೋಡಿಸಿದಾಗ ಅದು ಕೇವಲ ಒಂದು ಕ್ರಮ ಅಲ್ಲ, ಅದು ನಿನ್ನ ಹೃದಯ ದೇವರಿಗೆ ಮಾತನಾಡುವ ಕ್ಷಣ. ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಜೊತೆ ಇರುತ್ತಾರೆ. ನೀನು ಎಷ್ಟು ಬಾರಿ ಕೇಳಿರಬಹುದು, ನನ್ನ ಪ್ರಾರ್ಥನೆ ಯಾಕೆ ತಕ್ಷಣ ನೆರವೇರುವುದಿಲ್ಲ? ಮಗು, ಒಂದು ಸತ್ಯ ಕೇಳು, ದೇವರು ತಡ ಮಾಡುತ್ತಾನೆ, ಆದರೆ ತಪ್ಪು ಮಾಡೋದಿಲ್ಲ. ನಿನ್ನ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾರಣ ಇದೆ. ಇವತ್ತು ನಿನಗೆ ಅರ್ಥ ಆಗದಿದ್ದರೂ ನಾಳೆ ಅದು ನಿನಗೆ ದೊಡ್ಡ ಆಶೀರ್ವಾದವಾಗುತ್ತದೆ. ನೀನು ಕೆಲವರನ್ನು ತುಂಬ ನಂಬಿದ್ದೀಯಾ, ಅವರು ನಿನ್ನ ಹೃದಯ ಒಡೆದಿರಬಹುದು. ಆದರೆ ಮಗು, ಮನಸ್ಸು ಒಡೆದಾಗಲೇ ದೇವರು ಒಳಗೆ ಬರುತ್ತಾನೆ. ನಿನ್ನ ನೋವು, ನಿನ್ನ ಕಷ್ಟ ಇವು ವ್ಯರ್ಥ ಆಗೋದಿಲ್ಲ. ಒಂದು ದಿನ ಇದೇ ನೋವು ನಿನ್ನ ಶಕ್ತಿಯಾಗುತ್ತೆ, ಇದೇ ಕಷ್ಟ ನಿನ್ನ ಯಶಸ್ಸಾಗುತ್ತೆ. ಈ ಕ್ಷಣ ನೀನು ಏನನ್ನು ಅನುಭವಿಸುತ್ತಿದ್ದರೂ ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ನೀನು ಬೀಳೋ ಹಂತಕ್ಕೆ ಬಂದಾಗಲೂ ಅವರು ನಿನ್ನನ್ನು ಎತ್ತುತ್ತಾರೆ. ಮಗು, ಒಂದು ಮಾತು ನೆನಪಿಟ್ಟಿಕೋ, ನೀನು ದೇವರನ್ನು ಮರೆಯಬಹುದು, ಆದರೆ ದೇವರು ನಿನ್ನನ್ನು ಯಾವತ್ತೂ ಮರೆಯೋದಿಲ್ಲ. ಇಂದು ಬೆಳಗ್ಗೆ ನಿನ್ನ ಜೀವನಕ್ಕೆ ಒಂದು ಹೊಸ ವಾಕ್ಯ ಬರೆಯು. ನನ್ನ ಕಥೆಯನ್ನು ದೇವರು ಬರೆಯುತ್ತಿದ್ದಾರೆ. ಅದು ಖಂಡಿತ ಸುಂದರವಾಗಿರುತ್ತದೆ. ನೀನು ಕೆಲವೊಮ್ಮೆ ನಿನ್ನನ್ನೇ ಡೌಟ್ ಮಾಡುತ್ತೀಯಾ, ನಾನು ಸರಿಯಾಗಿದ್ದೀನಾ ಅಲ್ಲವಾ ಅಂತ. ಆದರೆ ಮಗು, ನಿನ್ನ ಹೃದಯ ಶುದ್ಧವಾಗಿದ್ದರೆ ನೀನು ಯಾವತ್ತೂ ತಪ್ಪಾಗೋದಿಲ್ಲ. ಈ ಬೆಳಗಿನ ಬೆಳಕು ನಿನ್ನ ಕತ್ತಲೆಯನ್ನು ದೂರ ಮಾಡೋಕ್ಕೆ ಬಂದಿದೆ. ನಿನ್ನ ಜೀವನದಲ್ಲೂ ಇದೇ ರೀತಿ ಬೆಳಕು ಬರುತ್ತಿದೆ. ನೀನು ಇಷ್ಟು ದಿನ ಕಷ್ಟ ಅನುಭವಿಸಿದ್ದೀಯೇ, ಇನ್ನೇನು ಸ್ವಲ್ಪ ಸಮಯ ಸಂತೋಷ ನಿನ್ನ ಬಾಗಿಲಿಗೆ ಬರುತ್ತಿದೆ. ನಿನ್ನ ಜೀವನದಲ್ಲಿ ಆಗೋ ಬದಲಾವಣೆಗಳು ಅಕಸ್ಮಾತ್ ಆಗುತ್ತವೆ. ಒಂದು ದಿನ ನಿನ್ನ ಜೀವನ ಸಂಪೂರ್ಣ ಬದಲಾಗಿರುತ್ತದೆ. ನೀನು ಅಳುವಾಗ ಯಾರಿಗೂ ಕಾಣದಿದ್ದರೂ ಸಾಯಿಬಾಬಾ ನಿನ್ನ ಕಣ್ಣೀರನ್ನು ತೊಳೆಸುತ್ತಾರೆ. ಮಗು, ಇವತ್ತು ಒಂದು ಪ್ರಾಮಿಸ್ ಮಾಡು, ನಾನು ಯಾವತ್ತೂ ನಂಬಿಕೆ ಬಿಡಲ್ಲ, ನಾನು ಪ್ರಾರ್ಥನೆ ನಿಲ್ಲಿಸಲ್ಲ. ಯಾಕಂದರೆ ನಂಬಿಕೆ ಇರುವವರಿಗೆ ಅದ್ಭುತಗಳು ನಡೆಯುತ್ತವೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ, ನಿನ್ನ ಜೀವನ ಸುಂದರವಾಗುತ್ತಿದೆ. ಇದನ್ನು ಕೇಳುತ್ತಿರುವ ನೀನು ಒಂದು ವಿಶೇಷ ವ್ಯಕ್ತಿ. ದೇವರು ನಿನ್ನನ್ನು ವಿಶೇಷವಾಗಿ ನೋಡುತ್ತಿದ್ದಾರೆ. ಈ ಬೆಳಗ್ಗೆ ಒಂದು ನಗು ಮಾಡು. ಅದು ನಿನ್ನ ದಿನವನ್ನು ಅಲ್ಲ, ನಿನ್ನ ಭವಿಷ್ಯವನ್ನು ಬದಲಾಯಿಸಬಹುದು. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನಾನು ನಿಮ್ಮನ್ನು ನಂಬಿದ್ದೇನೆ ಅಂತ ಬರೆಯಿರಿ. ಇನ್ನಷ್ಟು ಇಂತಹ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಗು, ಈ ಜಗತ್ತು ತುಂಬ ದೊಡ್ಡದು. ನಿನ್ನ ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು, ಆದರೆ ದೇವರ ಮುಂದೆ ಅವು ಚಿಕ್ಕವು, ತುಂಬ ಚಿಕ್ಕದು. ನೀನು ಯಾಕೆ ಜಗತ್ತಿಗೆ ಬಂದೆ ಅನ್ನೋ ಪ್ರಶ್ನೆ ಕೇಳುತ್ತಿದ್ದೀಯಾ? ಅದು ಆಕಸ್ಮಿಕ ಅಲ್ಲ ಮಗು. ಸಾಯಿಬಾಬಾ ನಿನ್ನನ್ನು ಒಂದು ಕಾರಣಕ್ಕಾಗಿ ಕಳಿಸಿದ್ದಾರೆ. ನಿನ್ನ ಜೀವನಕ್ಕೆ ಒಂದು ಉದ್ದೇಶ ಇದೆ. ನೀನು ಇವತ್ತು ನೋವು ಅನುಭವಿಸುತ್ತಿದ್ದೀಯೇ ಅಂದರೆ ಅದು ನಿನ್ನನ್ನು ಬಲವಾಗಿಸಲು.
ನೀನು ಕೆಲವೊಮ್ಮೆ ಒಂಟಿಯಾಗಿ ಕುಳಿತು ಯಾರಿಗೂ ಹೇಳಲಾಗದ ನೋವನ್ನು ಒಳಗೆ ಇಡುತ್ತೀಯೇ. ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲೇ ಕುಳಿತುಕೊಂಡಿರುತ್ತಾರೆ. ನೀನು ಯಾರನ್ನಾದರೂ ಕಳೆದುಕೊಂಡಿರಬಹುದು ಅಥವಾ ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಿರಬಹುದು. ಆದರೆ ಮಗು, ನಿನ್ನ ಜೀವನದಲ್ಲಿ ಉಳಿಯಬೇಕಾದವರು ಮಾತ್ರ ಉಳಿಯುತ್ತಾರೆ. ನೀನು ಎಷ್ಟು ದಿನ ಹೋರಾಡುತ್ತಿದ್ದೀಯೇ, ಸೋತು ಹೋಗದೆ ನಿಂತಿದ್ದೀಯಾ? ಅದು ನಿನ್ನ ಶಕ್ತಿ, ಅದು ನಿನ್ನ ಗೆಲುವಿನ ಮೊದಲ ಹೆಜ್ಜೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಹೃದಯದಲ್ಲಿ ಭಯ ಇದ್ದರೆ ನನ್ನ ಹೆಸರು ಜಪಿಸು. ಓಂ ಸಾಯಿರಾಮ್. ನಿನ್ನ ಜೀವನದಲ್ಲಿ ಈಗ ಎಲ್ಲವೂ ಸ್ಲೋ ಆಗಿರಬಹುದು, ಆದರೆ ಸ್ಲೋ ಆಗಿದ್ದರೆ ಹೆಚ್ಚು ಸ್ಟ್ರಾಂಗ್ ಆಗುತ್ತದೆ. ಸಾಯಿಬಾಬಾ ನಿನ್ನನ್ನು ತಯಾರಿಸುತ್ತಿದ್ದಾರೆ. ಒಂದು ದಿನ ನಿನ್ನ ಜೀವನ ನೋಡಿ ಆಶ್ಚರ್ಯಪಡುತ್ತೀಯಾ? ಇದು ನಾನೇನಾ ಅಂತ ನಿನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಇರಬಹುದು, ಉತ್ತರ ಸಿಗದೆ ಕಾಡುತ್ತಿರಬಹುದು. ಆದರೆ ಮಗು, ಸಮಯ ಬಂದಾಗ ಎಲ್ಲ ಉತ್ತರ ಸಿಗುತ್ತವೆ. ಈ ಭೂಮಿ ತಿರುಗುತ್ತಾ ಇರುತ್ತದೆ, ದಿನ ರಾತ್ರಿ ಬದಲಾಗುತ್ತದೆ. ಹಾಗೆ ನಿನ್ನ ದುಃಖವು ಶಾಶ್ವತ ಅಲ್ಲ. ನೀನು ದೇವರನ್ನು ನಂಬಿದರೆ ಒಂದು ದಿನ ದೇವರು ನಿನ್ನನ್ನು ಗೆಲ್ಲಿಸುತ್ತಾರೆ. ನಿನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಇನ್ನೂ ಬರಬೇಕಿದೆ. ನೀನು ಅಳುವಾಗ, ನಿನ್ನ ಹೃದಯ ಮುರಿದು ಹೋಗುವಾಗ ಸಾಯಿಬಾಬಾ ನಿನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ಶಾಂತಿ ಕೊಡುತ್ತಾರೆ. ನೀನು ಮಾಡೋ ಒಳ್ಳೆಯ ಕೆಲಸಗಳು, ನಿನ್ನ ಕರ್ಮ ಒಂದು ದಿನ ನಿನಗೆ ಆಶೀರ್ವಾದವಾಗಿ ಮರಳಿ ಬರುತ್ತವೆ. ಇಂದು ನೀನು ಒಂದು ನಿರ್ಧಾರ ಮಾಡು. ನಾನು ಭಯಕ್ಕೆ ಸೋಲಲ್ಲ, ನಾನು ನಂಬಿಕೆಯಿಂದ ಗೆಲ್ಲುತ್ತೇನೆ. ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ, ದೊಡ್ಡ ಯಶಸ್ಸು, ದೊಡ್ಡ ಶಾಂತಿ ಬರುತ್ತದೆ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನೀನು ನನ್ನ ಮಗಳು, ನೀನು ನನ್ನ ಮಗ. ನಿನ್ನ ಜೀವನ ನನ್ನ ಜವಾಬ್ದಾರಿ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗಬಹುದು, ಆದರೆ ದೇವರ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಮಗು, ಇದನ್ನು ನೀನು ಕೇಳುತ್ತಿದ್ದರೆ ನೀನು ಈಗ ತುಂಬ ವಿಶೇಷ ವ್ಯಕ್ತಿ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ, ಇದು ಇನ್ನು ಆರಂಭ ಮಾತ್ರ. ಈ ಕ್ಷಣ ಒಂದು ಆಳವಾದ ಉಸಿರು ತೆಗೆದುಕೋ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳು. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಇಂತಹ ಮತ್ತಷ್ಟು ಭಕ್ತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಆಗೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಹೇಳುತ್ತಾರೆ. ಮಿಸ್ ಮಾಡಬೇಡ ಮಗು. ನೀನು ಒಂಟಿಯಲ್ಲ, ನೆನಪಿಟ್ಟಿಕೋ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಶುಭೋದಯ, ಶುಭವಾಗಲಿ. ಓಂ ಸಾಯಿರಾಮ್.